ನಿನ್ನೆ ರಾತ್ರಿ ಒಂದು ಘಟನೆ ನಡೆಯಿತು ನಮ್ಮ ಚಿತ್ರದುರ್ಗದಲ್ಲಿ. ಆ ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಲಿಕ್ಕೆ ಬಯಸುತ್ತೇನೆ. ನಿನ್ನೆ ನೈಟ್ 8:30ಗೆ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಟ್ರಾಫಿಕ್ ಡ್ಯೂಟಿ ಮಾಡ್ತಾ ಇರುವಾಗ ಸರ್ಕಲಲ್ಲಿ ಒಂದು ಆಟೋ ಚಾಲಕ ಅಪೋಸಿಟ್ ರೂಟಿಂದ ಟ್ರಾಫಿಕ್ ವೈಲೇಷನ್ ಮಾಡಿ ಬರುತ್ತಿರುವುದನ್ನು ನೋಡಿ ನಿಲ್ಲಿಸಿ ಪ್ರಶ್ನೆ ಮಾಡ್ತಾರೆ. ಆಟೋ ಡ್ರೈವರ್ ಬಂದುಬಿಟ್ಟು ತಿಪ್ಪೇಸ್ವಾಮಿ ಅಂತ ನಟ್ಟಿಗೆ. ಆವಾಗ ಆಟೋ ಡ್ರೈವರು ಸರಿಯಾಗಿ ಉತ್ತರ ಕೊಡದೆ ಎದುರು ಪ್ರಶ್ನಿಸ್ತಾರೆ ಸಿಬ್ಬಂದಿಯನ್ನು. ಬಿಹೇವಿಯರ್ ನೋಡಿ ಕುಡಿದು ಇಟ್ಟಂಗೆ ಅಂತ ನೋಡಿ ಕಾನ್ಸ್ಟೇಬಲ್ ASIನ ಕರೆಸಿ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಆಟೋ ಡ್ರೈವರ್ ಯಾರಿದ್ದಾರೆ ಪೊಲೀಸರ ಜೊತೆ ಸ್ವಲ್ಪ ವಾಗ್ವಾದ ಮಾಡ್ತಾನೆ. ಅಲ್ಲಿಂದ ಗಾಡಿ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಪೊಲೀಸರು ಅವ್ರನ್ನ ಇಲ್ಲೇ ನಿಲ್ಲಿಸಿ ಆಟೋದಲ್ಲಿ ಕೂರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿಸೋಕ್ಕೆ. ಅದಕ್ಕೆ ಅವನು ಒಪ್ಪಲ್ಲ. ಅದಕ್ಕೆ ಒಪ್ಪದೆ ಅವನು ಬಿಟ್ಟು ಹೋಗ್ತಾನೆ, ಗಾಡಿ ಬಿಟ್ಟು ಹೋಗ್ತಾನೆ. ಸೊ ಇದು ಅರೌಂಡ್ 8:30 ಆ ಟೈಮ್ಗೆ ಆಗಿದೆ. ತದನಂತರ ಅಲ್ಲಿ ಸ್ವಲ್ಪ ಜನ ಕೂಡ ಸೇರಿದ್ರು. ಎಲ್ಲರೂ ಕೂಡ ಬಿಹೇವಿಯರ್ ನೋಡಿದ್ರು. ವಿಡಿಯೋ ರೆಕಾರ್ಡ್ಸ್ ಕೂಡ ಆಗಿದೆ. ಸ್ವಲ್ಪ ಪೊಲೀಸರ ನಡುವೆ ಮತ್ತು ಆಟೋ ಡ್ರೈವರ್ ನಡುವೆ ಜಟಾಪಟಿ ಕೂಡ ಆಗುತ್ತೆ. ಮತ್ತು ಆಟೋ ಡ್ರೈವರ್ ಕೂಡ ಪೊಲೀಸರನ್ನ ಎದುರು ಪ್ರಶ್ನಿಸಿದ್ದು ಎಲ್ಲ ಕೂಡ ನಡೆಯುತ್ತೆ. ಆಮೇಲೆ ಅವನು ಆಟೋ ಬಿಟ್ಟು ಹೋದವನು ಅರೌಂಡ್ 9:15ಗೆ ಟ್ರಾಫಿಕ್ ಕಾನ್ಸ್ಟೇಬಲ್ಸ್ 9 o'clock ಡ್ಯೂಟಿ ಮುಗಿಯುತ್ತೆ. ಅವರೆಲ್ಲ ವಾಪಸ್ ಮನೆಗೆ ಹೋಗ್ತಾರೆ. ಈತನು 9:15ಗೆ UD ಸರ್ಕಲ್ಗೆ ಬಂದು ಅಲ್ಲಿ ಅವನ ಸುತ್ತ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಅವನ ಕೈಯಲ್ಲಿ ಒಂದು ಪೆಟ್ರೋಲ್ ಬಾಟಲ್ ಇಟ್ಕೊಂಡು ನಿಂತ್ಕೊಂಡು ಅವನ ಮೈ ಮೇಲೆ ಕೂಡ ಸ್ವಲ್ಪ ಪೆಟ್ರೋಲ್ ಹಾಕುತ್ತಾನೆ. ಆವಾಗ ಏನಾಗುತ್ತೆ, ಆ ಪೆಟ್ರೋಲ್ ವೇಪರ್ಸ್ ಎಚ್ಚರ ಕೊಡಲಿಕ್ಕೆ ನಾವು ಇವತ್ತು DC ಕಚೇರಿಗೆ ಬಂದಿದ್ದೀವಿ. ಯಾಕಂದ್ರೆ ಇವರೊಬ್ಬರು DC ಅಂದ್ರೆ ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿ. ಸರ್ಕಾರಕ್ಕೆ ನಮ್ಮ ವರದಿಯನ್ನು ಸೇರಿಸಿಕೊಡ್ತಕ್ಕಂಥ ನಮ್ಮ DCಗೆ ನಾವು ಒಂದು ಮನೆಯನ್ನ ಎಲ್ಲರೂ ಕೂಡ ಈ ಚಳುವಳಿಯಲ್ಲಿ ಭಾಗವಹಿಸಬೇಕು. ಇನ್ನು ಮುಂದೆ ನಾನು ಮಾತಾಡಲಿದ್ದೀನಿ. ಯಾಕಂದ್ರೆ ಈಗ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ದೇಶಕ್ಕ ಅನ್ನ ಏನಾದರೂ ತೊಂದರೆ ಆದರೆ ಯಾರೂ ರೈತರಿಗೆ ಅನ್ನ ಕೊಡ್ತಕ್ಕಂಥ ಶಕ್ತಿ ಯಾವ ರಾಜಕಾರಣಿಗಳಿಲ್ಲ. ಆ ಕಾರಣದಿಂದ ತಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಇವತ್ತು ಏನು ನಾವು ಸರ್ಕಾರಕ್ಕೆ ಕೊಡ್ತಕ್ಕಂಥ ವರದಿ ನಾವು ಹಳ್ಳಿಗಳಲ್ಲಿ ಪ್ರಚಾರ ಆಗಬೇಕು. ಹಳ್ಳಿಗಳಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತಿಗೂ ತಾವು ಸುಪ್ರೀಂ ನಮ್ಮ